ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಪಿ ಕೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತು ಸಂಜೆ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎಲ್ಲ ಮಾಡೋಕ್ಕಾಗಿಲ್ಲ, ಯಾಕೆ ಅಂದರೆ ಆಫೀಸ್ನಲ್ಲಿ ಪೂಜೆ ಎಲ್ಲ ಇತ್ತು. ಹಾಗಾಗಿ ಬೆಳಗ್ಗೆನೇ ಸ್ವಲ್ಪ ಬೇಗ ಬೇಗ ಎಲ್ಲ ಹೋಗಬೇಕಾಗಿತ್ತು. ಸ್ವಲ್ಪ ಎಲ್ಲ ಪೂಜೆ ಸಾಮಾನೆಲ್ಲ ತಗೊಂಡು ಹಾಗಾಗಿ ಹೊರಟ್ಬಿಟ್ಟೆ. ಬೆಳಗ್ಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ವ್ಲಾಗ್ ಮಾಡ್ಕೋತಾ ಇದ್ದೀನಿ. ಈಗ ಸಂಜೆ ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ ನಾನು ಇವತ್ತು ಮತ್ತು ನಾಳೆ ಎರಡೂ ಕೂಡ ಮನೆಯಲ್ಲಿ ಆಯುಧ ಪೂಜೆ ಎಲ್ಲ ಹೇಗೆ ಮಾಡ್ಕೋತೀವಿ ಅನ್ನೋದನ್ನು ಕಂಟಿನ್ಯೂಷನ್ ಆಗಿ ವ್ಲಾಗ್ ಹಾಕ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೋಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕೂಡ ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಫೀಸ್ನಲ್ಲಿ ಎಲ್ಲ ಆಯಿತು. ಈಗ ಸಂಜೆ ಬಂದ ಮೇಲೆ ಏನೆಲ್ಲ ಸ್ವೀಟ್ಸ್ ಕೊಟ್ಟಿದ್ರು, ಏನು ಎತ್ತ ಅಂತ ಅಂದ್ಬಿಟ್ಟು ಎಲ್ಲ ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಇದು ಮಾಡಿಕೊಂಡು ಇವಾಗಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು ಈಗ ಸಂಜೆ ಮನೆಯಲ್ಲಿ ಪೂಜೆ ಮತ್ತು ಏನೆಲ್ಲ ಕೆಲಸ ಇರುತ್ತೆ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಆಯುಧ ಪೂಜೆ ಎಲ್ಲ ಹೇಗೆ ಮಾಡ್ತೀವಿ ಏನು ಅಂತಂದ್ಬಿಟ್ಟು ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ ವ್ಲಾಗ್ ಮಾಡೋಣ, ಹಾಗೆ ಕಂಟಿನ್ಯೂ ಮಾಡೋಣ. ಹಾಗೆ ಬಂದು ಆಫೀಸ್ನಲ್ಲೂ ಕೂಡ ಹಬ್ಬದ ಹಿಂದಿನ ದಿವಸನೇ ಎಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲ ಇದು ಮಾಡ್ತಾರಲ್ವ, ಹಾಗಾಗಿ ಅಲ್ಲಿ ಪೂಜೆ ಕೂಡ ಮುಗಿಸ್ಕೊಂಡು ಬಂದು ಸ್ವೀಟು ಇದೆಲ್ಲ ಕೊಟ್ಟಿದ್ದರು, ಮಕ್ಳಿಗೆ ತೋರಿಸ್ತಾ ಇದ್ದೆ. ಅದಾದಮೇಲೆ ಬಂದು ಅವತ್ತಿನ ಸಂಜೆ ಬಂದು ಪೂಜೆನ ನಾನೇನು ಮಾಡ್ಕೊಳ್ಳಿಲ್ಲ. ಇದು ಮಾರನೇ ದಿವಸದ್ದು ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಪೂಜೆಗೆ ಎಲ್ಲ ಅಂತ ರೆಡಿ ಮಾಡಿಕೊಂಡು ಎಲ್ಲನೂ ನಾನು ಪೂಜೆಗೂ ಮಾಡ್ಕೋತಾ ಇದ್ದೆ. ಯಾವಾಗಲೂ ಪ್ರತಿ ವರ್ಷ ಬೇಗ ಬೇಗ ಎಲ್ಲ ಪೂಜೆ ಮಾಡ್ಕೊಬಿಡ್ತಾ ಇದ್ವಿ. ಮತ್ತು ಅಪ್ಪ ಅವ್ರ ಮನೆಯಲ್ಲಿ ದಸರಾ ಹಬ್ಬ ಜೋರಾಗಿ ಮಾಡ್ತಾರೆ. ನಾನು ಲಾಸ್ಟ್ ವ್ಲಾಗ್ನಲ್ಲೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೆ. ಅಲ್ಲಿಗೆ ಹೋಗಬೇಕು ಮಾಡಬೇಕು ಅಂತ ಅಂದ್ಕೊಂಡು ಯಾವಾಗಲೂ ತರಾತುರಿಲಿ ಮಾಡ್ಕೋತಾ ಇದ್ವಿ. ಬಟ್ ಈ ಸರಿ ಆ ಥರ ಇಲ್ಲ. ಬಟ್ ಯಾಕೆ ಅಂದರೆ ನಮ್ಮ ದೊಡ್ಡಮ್ಮ ಒಬ್ಬರು ತೀರ್ಕೊಂಡಿದ್ರು, ಹಾಗಾಗಿ ಇನ್ನು ವರ್ಷ ಕಳೆಯೋವರೆಗೂ ಪೂಜೆ ಮಾಡೋ ಹಾಗಿಲ್ಲ, ಹಬ್ಬ ಮಾಡೋ ಹಾಗಿಲ್ವಲ್ಲ. ಹಾಗಾಗಿ ಈ ಸರಿ ನಮ್ಮ ಮನೆಯಲ್ಲೇ ಮಾಡ್ಕೋತಾ ಇದ್ದೀವಿ. ದಸರಾ ಹಬ್ಬದಲ್ಲಿ ಆಲ್ಮೋಸ್ಟ್ ಯಾವಾಗ್ಲೂ ಸರಸ್ವತಿ ಪೂಜೆ ಎಲ್ಲ ಆ ದಿನವೇ ಮಾಡ್ಕೋತಾ ಇದ್ವಿ. ಬಟ್ ಈ ಸರಿ ಏನು ಮಾಡ್ಕೊಳ್ಳೋ ಹಾಗಿರಲಿಲ್ಲ. ಹಾಗಾಗಿ ಎಲ್ಲ ಒಟ್ಟಿಗೆ ಹಬ್ಬದ ದಿವಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತೇ ಎಲ್ಲನೂ ಕೂಡ ಮನೆಯಲ್ಲಿ ಏನಿತ್ತು ಸಣ್ಣ ಪುಟ್ಟವು ಇಂಥವನ್ನೆಲ್ಲ ಇಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ. ಟಿ ವಿ ಇಂಥವಕ್ಕೆ ಎಲ್ಲದಕ್ಕೂ ಟಿ ವಿ, ಫ್ರಿಡ್ಜು, ವಾಷಿಂಗ್ ಮಿಷಿನು ಮತ್ತು ಮಾಮೂಲಿ ಅಡುಗೆಗೆ ಬಳಸೋವಂಥದ್ದು ಚಾಕುಗಳು ಮತ್ತು ಮಿಕ್ಸಿ ಇಂಥವಕ್ಕೆಲ್ಲನೂ ಕೂಡ ಪೂಜೆನ ಮಾಡ್ಕೋತಾ ಇದ್ದೀನಿ. ಬಟ್ ನೋಡಿ, ರಂಗೋಲಿನೂ ಕೂಡ ಹಾಕಿದ್ದೆ, ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಪಿ ಕೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ಪೂಜೆ ಎಲ್ಲ ಮುಗಿದಿದೆ. ಎಲ್ರಿಗೂ ಗೊತ್ತಿರೋ ಹಾಗೆ ದಸರಾ ಹಬ್ಬ. ಹಾಗಾಗಿ ನಾನು ನಿನ್ನೆ ಸರಸ್ವತಿ ಪೂಜೆ ಇದನ್ನೆಲ್ಲ ಮೊನ್ನೆ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಇವತ್ತೇ ಒಟ್ಟಿಗೆ ಎಲ್ಲನೂ ಆಯುಧ ಪೂಜೆ ಮತ್ತು ವಿಜಯದಶಮಿ ಎಲ್ಲನೂ ಕೂಡ ಸೇರಿಸಿ ಒಟ್ಟಿಗೆ ಪೂಜೆ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಪೂಜೆ ಎಲ್ಲ ಮುಗಿದಿದೆ. ಪೂಜೆ ಕೂಡ ಎಲ್ಲ ಆಯಿತು. ಇವತ್ತು ದಸರಾ ಹಬ್ಬ, ವಿಜಯದಶಮಿ. ಹಾಗಾಗಿ ಪೂಜೆ ಎಲ್ಲ ಮುಗ್ದಾದಮೇಲೆ ಇವಾಗ ನಾನು ಒಂದು ಸಣ್ಣದಾಗಿ ಮತ್ತು ಸ್ವಲ್ಪ ಶಾಪಿಂಗ್ ವ್ಲಾಗ್ನ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ಮೀಶೋ ಮತ್ತು ಫ್ಲಿಪ್ಕಾರ್ಟು ಎಲ್ಲದರಲ್ಲೂ ಕೂಡ ಫೆಸ್ಟಿವಲ್ ಆಫರ್ಸ್ ಅಂತ ಬಿಟ್ಟಿದ್ದಾರಲ್ಲ, ತುಂಬಾ ಚೆನ್ನಾಗಿದೆ. ತುಂಬಾ ಕಡಿಮೆನೂ ಕೂಡ ಇದೆ. ಆಲ್ಮೋಸ್ಟು ಎಲ್ಲನೂ ಆರಾಮಾಗಿ ತೊಗೋಬೋದು. ತುಂಬಾ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಹಾಗಾಗಿ ನಾನು ಬಂದು ನೋಡಿ, ಇದು ಒಂದು ಪೆಂಡೆಂಟ್ ಇರೋವಂಥ ಹಾರನ ಪಲ್ಸ್ದು ಇದು ಒಂದು ಬುಕ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ಲಕ್ಷ್ಮಿ ಇರೋ ಅಂಥದ್ದು ಚೆನ್ನಾಗಿದೆ. ಮತ್ತು ಇದ್ರ ಪ್ರೈಸು ಕೂಡ ತುಂಬಾ ಕಡಿಮೆ. ನಿಮಗೆ ಇದ್ರದ್ದು ಲಿಂಕ್ನ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದ್ರ ಲಿಂಕ್ನ. ಯಾರೆಲ್ಲ ಬೇಕಾದರೆ ತೊಗೊಳ್ಳಿ, ತುಂಬಾ ಕಡಿಮೆ ಇದೆ. ಮತ್ತು ಹಾಗೆ ನಾನು ಇನ್ನೇನು ಬುಕ್ ಮಾಡಿದ್ದೆ ಅಂತ ಅಂದ್ಬಿಟ್ಟಂದರೆ, ಇದು ಒಂದು ನೆಕ್ಲೆಸ್ಸು ಚೋಕರ್ ಥರದ್ದು, ಇದನ್ನು ಕೂಡ ಬುಕ್ ಮಾಡಿದ್ದೆ. ಸ್ಯಾರಿಗಳಿಗೆ ಮತ್ತು ಈ ಗೌನ್ಗಳಿಗೆ ಎಲ್ಲ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಮತ್ತು ದೊಡ್ಡವರು ಕೂಡ ಹಾಕ್ಕೋಬೋದು ಅಂತ ಅಂದ್ಬಿಟ್ಟು. ಇದು ಹಾಗೆ ಓಲೆ ಚೆನ್ನಾಗಿ ಬಂದಿದೆ. ಇದೂ ಕೂಡ ಚೆನ್ನಾಗಿದೆ. ತುಂಬ ಕಡಿಮೆ ಇದೆ, ಆರಾಮಾಗಿ ಬೈ ಮಾಡ್ಬೋದು. ಹಾಗೆ ಬಂದು ನನಗಂತೂ ದೇವ್ರ ಮನೆ ಹತ್ರ ರಂಗೋಲಿನೇ ಬಿಡೋಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಮನೆಯಲ್ಲಿ ಬಂದು ಇದು ಟೈಲ್ಸು ಬಂದು ಕಲರ್ ಇದೆ, ಹಾಗಾಗಿ ವೈಟ್ ಕಲರಲ್ಲಿ ಬಿಟ್ಟರೆ ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು ಆಗ್ತಾನೆ ಇರಲಿಲ್ಲ. ಮತ್ತು ಕಲರ್ಸಲ್ಲಿ ಬಿಡ್ಬೋದಾಗಿತ್ತು. ಮತ್ತು ನಮ್ಮ ಮನೆಯಲ್ಲಿ ಝೂಝು ಬೇರೆ ಇದೆ, ಎಲ್ಲ ಪರಿಚಯ ಹಾಕ್ಬಿಡ್ತಾಳೆ ಎಳ್ದಾಕ್ಬಿಡ್ತಾಳೆ ಅಂತ ಮಾಡಿರಲಿಲ್ಲ.
ಇದು ಕೂಡ ಈ ಥರದ್ದು ರಂಗೋಲಿ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಸುಮಾರು ಒಂದು 6 ಡಿಸೈನ್ಸ್ ಬಂದಿದೆ. ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು. ಕೆಮ್ಮಣ್ಣು ಮತ್ತು ರಂಗೋಲಿನ ಕಲರ್ಸ್ ಎಲ್ಲ ಹಾಕಿ ಯಾವ ಥರ ಬೇಕಾದರೂ ದೇವ್ರ ಮನೆಗಾಗಿರ್ಬೋದು, ಇಲ್ಲ ಆಚೆಗಡೆ ಬಾಗಿಲಿಗೆ ಅರ್ಜೆಂಟಿಗೆ ನಮಗೆ ಬಿಡೋದಕ್ಕೆ ಆಗೋದಿಲ್ಲ, ಮಾಡೋದಕ್ಕಾಗೋದಿಲ್ಲ, ಬೆಳಗ್ಗೆ ಎದ್ದರೆ ಬಾಗಿಲಿಗೆ ರಂಗೋಲಿ ಹಾಕೋದಕ್ಕೇ ಯಾವುದಪ್ಪ ಬಿಡೋದು ಏನು ಅಂತ ಅಂದ್ಬಿಟ್ಟೆ ಯೋಚನೆ ಮಾಡಬೇಕು. ಈ ಥರ ಇತ್ತು ಅಂದರೆ ದಿನಕ್ಕೆ ಒಂದೊಂದು ಅಂತ ಹೆಂಗೋ ಹಾಕ್ಕೋಬೋದು. ಹಾಗಾಗಿ ತುಂಬಾ ಚೆನ್ನಾಗಿದೆ ನೋಡಿ. ಇದರ ಲಿಂಕ್ಗಳ್ನ ಎಲ್ಲ ಬಂದು ನಾನು ನಿಮ್ಮ ಜೊತೆಗೆ ಯೂಟ್ಯೂಬ್ನಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರೆಲ್ಲ ಬೇಕಾದರೆ ತಗೊಳ್ಳಿ. ಹಾಗೆ ಎಲ್ಲರಿಗೂ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳು. ಹಾಗೆ ಇಲ್ಲೂ ಕೂಡ ಎಲ್ಲ ಪೂಜೆನ ಎಲ್ಲ ಮುಗಿಸ್ಕೊಂಡು ಮತ್ತು ರೈಸ್ಗೆ ಇಟ್ಟಿದ್ದೀನಿ. ನಮ್ಮ ಬುಜ್ಜಿಗೆ ಊಟ ಹಾಕಬೇಕು. ಹಾಗಾಗಿ ನಾವಂತೂ ಹೆಂಗೋ ಇನ್ನೂ ಸ್ವಲ್ಪ ಲೇಟು ಮಾಡೋದು. ಅವಳು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಹಾಗಾಗಿ ರೈಸ್ಗೆ ಇಟ್ಟಿದ್ದೀನಿ. ಬುಜ್ಜಮ್ಮ ಫೋನ್ ಹಿಂಗೆ ಕೂತ್ಕೊಂಡಿದ್ಯಾ? ಹೊಟ್ಟೆ ಹಚ್ಚಿತೈತಾ? ಹಾಗೆ ಎಲ್ಲ ಪೂಜೆ ಎಲ್ಲ ಮುಗೀತು. ಮಕ್ಕಳು ಎಲ್ಲ ರೆಡಿಯಾಗಿದ್ದಾರೆ. ಎಲ್ಲರಿಗೂ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳು. ಹ್ಯಾಪಿ ದಸರಾ ಎಲ್ಲರಿಗೂ ಕೂಡ. ಹಾಯ್ ಫ್ರೆಂಡ್ಸ್, ಹಾಗೆ ಇವತ್ತು ದಸರಾ ಹಬ್ಬದ ದಿವಸ ಬಂದು ಆಯುಧ ಪೂಜೆ ಎಲ್ಲ ಮಾಡಬೇಕಾಗಿತ್ತು. ಗಾಡಿಗಳನ್ನೆಲ್ಲ ನಿಲ್ಲಿಸಿ ಪೂಜೆ ಮಾಡಬೇಕಾಗಿತ್ತು. ಬಟ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ದಸರಾನಲ್ಲಿ ನಮ್ಮ ಮನೆಯವರು ಯಾವಾಗಲೂ ಇರೋದೇ ಇಲ್ಲ. ಡ್ಯೂಟಿ ಇವಾಗ ಅವ್ರಿಗೆ ಸೀಸನ್ ಇರುತ್ತಲ್ವ, ಹಾಗಾಗಿ ಎಲ್ಲೋ ಬೋರ್ಡ್ ಗಾಡಿ ಆಗಿರೋದ್ರಿಂದ ಡ್ಯೂಟಿಗೆ ಹೋಗ್ಬಿಡ್ತಾರೆ. ಆಮೇಲೆ ನಾವು ಯಾವಾಗಾದರೂ ವಾರದಲ್ಲಿ ಯಾವಾಗಾದರೂ ಮಧ್ಯದಲ್ಲಿ ಇದ್ದಾಗ ಸೋಮವಾರನೋ ಶುಕ್ರವಾರನೋ ಇಲ್ಲ ಸಂಡೇ ಯಾವತ್ತಾದರೂ ಒಂದು ದಿವಸ ಮನೆ ಹತ್ರ ಪೂಜೆ ಮಾಡ್ಕೋತೀವಿ. ಹಾಗಾಗಿ ಗಾಡಿ ಎಲ್ಲ ಏನೂ ಪೂಜೆ ಮಾಡ್ಕೊಂಡಿಲ್ಲ. ಆಯುಧ ಪೂಜೆ ಮನೇಲಿರೋ ಆಯುಧಗಳಿಗೆಲ್ಲ ಪೂಜೆ ಮಾಡಲೇಬೇಕಲ್ಲ, ಹಾಗಾಗಿ ಇವತ್ತು ಸ್ಟವ್ ಮತ್ತು ಎಲ್ಲ ಬೇರೆ ಎಲ್ಲ ಏನಿದೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ, ಹಾಗೆ ದೇವ್ರ ಹತ್ರ ಬುಕ್ಸ್ಗಳು ಮಕ್ಕಳದು ಓದೋದು ಮಾಡೋದು ಈ ಥರದ್ದೆಲ್ಲ ಇಟ್ಟು ಪೂಜೆ ಮಾಡ್ಕೊಂಡಿದ್ದೀವಿ. ಇವತ್ತು ಇಷ್ಟೇ ಪೂಜೆ ಸಿಂಪಲ್ ಆಗಿ. ಮತ್ತು ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಬಂದು ನೆಕ್ಸ್ಟು ಯಾವತ್ತು ನಾವು ಮನೆಯಲ್ಲಿ ಗಾಡಿಗೆಲ್ಲ ಪೂಜೆ ಮಾಡ್ತೀವಿ, ಮತ್ತು ಕಾರು ಬೈಕು ಎಲ್ಲನೂ ಕೂಡ ಪೂಜೆ ಮಾಡಬೇಕು. ನಾವು ಮಾಡ್ಕೋಬೋದು, ಆದರೆ ಒಂದನ್ನು ಬಿಟ್ಟು ಒಂದು ಹೇಗೆ ಮಾಡ್ಕೊಳಕ್ಕಾಗತ್ತೆ. ಹಾಗಾಗಿ ನಮ್ಮ ಮನೆಯವರು ಬಂದಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡಿಲ್ಲ. ಹಾಗಾಗಿ ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಮನೆ ದೇವ್ರಿಗೂ ಕೂಡ ಹೋಗಬೇಕು. ಅಕಸ್ಮಾತ್ ಏನಾದರೂ ಮನೆ ದೇವ್ರಿಗೆ ಹೋದರೆ ಅಲ್ಲೇ ಗಾಡಿನೂ ಕೂಡ ದೇವಸ್ಥಾನದಲ್ಲೇ ಪೂಜೆ ಮಾಡಿಸ್ಕೊಂಡಿರ್ತೀವಿ. ಆಮೇಲೆ 2 ವೀಲರ್ನ ಬೇಕಾದರೆ ಮನೆ ಹತ್ರ ಪೂಜೆ ಮಾಡ್ಕೋತೀವಿ. ಇನ್ನೂ ಗ್ಯಾರಂಟಿ ಇಲ್ಲ, ಹಾಗಾಗಿ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಂಗಾಗಿ ಇವತ್ತು ಇಷ್ಟು ಸಿಂಪಲ್ಲಾಗಿ ಮನೆಯಲ್ಲಿ ಪೂಜೆನ ಮಾಡ್ಕೊಂಡಿದ್ದೀವಿ. ಗಾಡಿ ಎಲ್ಲ ಯಾಕೆ ಪೂಜೆ ಮಾಡಿಲ್ಲ ಅನ್ನೋದು ಕೂಡ ನಿಮಗೆ ಒಂದು ಕ್ಲಾರಿಟಿ ಕೊಟ್ಟಾಗ ಆಗುತ್ತೆ. ಹಾಗಾಗಿ ನಾನು ಇದಿಷ್ಟನ್ನು ಇದು ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಬಂದು ಮನೆಯಲ್ಲಿ ಪೂಜೆ ಎಲ್ಲ ಆಯಿತು. ಈಗ ಅಮ್ಮ ಮನೆ ಹತ್ರ ಹೋಗಬೇಕು. ಮತ್ತು ಸಂಜೆ ಬಂದು ಬನ್ನಿ ಮರ ಪೂಜೆ ಎಲ್ಲ ಇರುತ್ತಲ್ಲ, ಹಾಗಾಗಿ ಅಲ್ಲಿಗೂ ಕೂಡ ಹೋಗಬೇಕು. ನೋಡೋಣ, ಇವತ್ತಿನ ಬ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು. ಬನ್ನಿ ಹೋಗೋಣ. ಹಾಗೆ ಫ್ರೆಂಡ್ಸ್, ಇವತ್ತು ಬಂದು ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಏನು ಮಾಡೋದು ಅಂತ ಅನ್ಕೋತಾ ಇದ್ದೆ. ಹಾಗೆ ರೈಸ್ಗೆ ಇಟ್ಟಿದ್ದೆ ಅಂತ ಹೇಳಿದ್ರೆ ನಮ್ಮ ಬುಜ್ಜಿಗೂ ಕೂಡ, ಹಾಗೆ ನಮಗೂ ಕೂಡ ಸೇರಿಸಿ ರೈಸ್ ಇಟ್ಕೊಂಡಿದ್ದೆ. ಹಾಗೆ ಮೊದಲನೇ ಸರಿ ಬಂದು ಮಜ್ಜಿಗೆ ಹುಳಿ ಟ್ರೈ ಮಾಡಿದ್ದೀನಿ. ಹೇಗಿದೆ ಏನು ಅಂತ ಕೂಡ ನೋಡೋಣ, ಮಕ್ಕಳನ್ನ ಕೇಳೋಣ ಹೇಗಿದೆ ಅಂತ. ಬನ್ನಿ. ಹಾಗೆ ಮಜ್ಜಿಗೆ ಹುಳಿನ ಮಾಡ್ಕೊಂಡಿದ್ದೆ. ನಾನು ಕೂಡ ಯಾವುದೋ ಒಂದು ವಿಡಿಯೋಸ್ನಲ್ಲಿ ನೋಡಿದ್ದೆ, ಹಾಗಾಗಿ ಅದನ್ನೇ ಮಾಡಿಕೊಂಡೆ. ಏನು ಮಾಡೋದು ಏನು ಅಂತ ಅಂದ್ಕೊಂಡು ಹಾಗೆ ಊಟ ಮಕ್ಳಿಗೂ ಕೂಡ ಹಾಕ್ಕೊಟ್ಟು ಹಾಗೆ ನಾನು ಕೂಡ ಊಟ ಮಾಡ್ಕೋತಾ ಇದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಮೊದಲನೇ ಸರಿ ಮಾಡಿದ್ದು. ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು. ಆಲ್ಮೋಸ್ಟ್ ಯಾವಾಗಲೂ ಮಜ್ಜಿಗೆ ಹುಳಿ ಈ ಥರ ತಂಬುಳಿ ಆ ಥರ ಎಲ್ಲ ಮಾಡ್ತಾರಲ್ಲ, ಆ ಥರದ್ದೆಲ್ಲ ನಾವೇನು ಮಾಡ್ತಾ ಇರಲಿಲ್ಲ. ಮಾಡಿದ್ರೆ ಮೊಸರು ಒಗ್ಗರಣೆ ಆ ಥರ ಮಾಡ್ಕೋತಾ ಇದ್ವಿ. ಬಟ್ ಇದನ್ನು ಮಾಡಿದ್ದಾಗಿಂದ ನನ್ನ ಮಕ್ಕಳು ತುಂಬಾ ಆಸೆ ಪಡ್ತಾರೆ, ಖುಷಿಪಟ್ಟು ಮಾಡಿಸ್ಕೊಂಡು ತಿಂತಾರೆ. ಇವಾಗ ಸುಮಾರು ಸರಿ ಮಾಡಿದ್ದೀನಿ ಕೂಡ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋದ್ವಿ. ನಾನು ಅಲ್ಲಿ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವಿಡಿಯೋಸ್ನ ಕೂಡ ಆನ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಅದನ್ನು ಆನ್ ಮಾಡೇ ಇಲ್ಲ ನಾನು. ಹಾಗೆ ನಾನು ಎಲ್ಲ ಹೂವು ಕಟ್ತಾ ಇದ್ದಿತ್ತು, ಅದೇನೂ ಆಗೇ ಇರಲಿಲ್ಲ. ಬಟ್ ನಾನು ಹೂವು ಎಲ್ಲ ಕಟ್ಟಿ ಅಮ್ಮನಿಗೆ ಕೊಟ್ಟು, ಹಬ್ಬ ಅಲ್ವಾ ಹಾಗಾಗಿ ಅವ್ರಿಗೂ ಸ್ವಲ್ಪ ವ್ಯಾಪಾರ ಇರುತ್ತೆ. ನನ್ನ ತಂಗಿದಿರು ಇಬ್ಬರೂ ಮಲ್ಲಿಗೆ ಹೂವು ಕಟ್ತಾಯಿದ್ರು, ನಾನು ಶಾವಂತಿಗೆ ಹೂವು ಎಲ್ಲ ಕಟ್ಟಿ ಮಾಡಿ ಕೊಟ್ವಿ. ಅದಾದಮೇಲೆ ಬಂದು ನಮ್ಮ ಮಾವ ಅವರು ಪೂಜೆಗೆ ಕೊಟ್ಟಿದ್ದರು. ಪ್ರತಿಯೊಂದು ದಿವಸ ಒಂದೊಂದು ಅಲಂಕಾರ ಇರ್ತಾರಲ್ಲ, ಕೊನೆಯದಾಗಿ ಧನಲಕ್ಷ್ಮಿ ನಾಣ್ಯ ಅಲಂಕಾರ ಇತ್ತು. ಹಾಗಾಗಿ ಈ ಥರ ಅಲಂಕಾರ ಎಲ್ಲ ಮಾಡಿ ಪೂಜೆ ಗೀಜೆ ಪ್ರಸಾದ ಎಲ್ಲ ಆಯಿತು. ಹಾಗೆ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಅಂತ ಕೇಳ್ತಾ, ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್, ಸಿ ಯು ದ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್.